ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಯಾವ ಟೆಂಪಲ್ ಅಂತಂದರೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ತುಂಬ ಎಕ್ಸೈಟಾಗಿ ಆಗಿದ್ದೀವಿ ಹೋಗೋಕ್ಕೆ. ಸೊ ಇದು ನೋಡ್ತೀರಾ, ನಾವು ಕಲ್ಚರ್ ಅಂತೂ ನಿಜವಾಗ್ಲೂ ಸಕ್ಕದಾಗಿದೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಹೋಗೋಕ್ಕೆ. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಒಂಚೂರು ಜಾಸ್ತಿ ವೆಹಿಕಲ್ಸ್ ಇಲ್ಲ. ಬಿಕಾಸ್ ಸಂಜೆ ಅಂದರೆ ಜಾಸ್ತಿ ವೆಹಿಕಲ್ಸ್ ಇರಲ್ಲ, ಅಫ್ಕೋರ್ಸ್ ನೈಟೇ ಜಾಸ್ತಿ ಆಗೋದು. ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ಒಂದು ಅಂಗಡಿ ನೋಡಿದ್ರೆ ಫುಲ್ ಕ್ರಿಕೆಟು, ಶಟಲ್ ಕಾಕು, ಫುಲ್ ಟಾಯ್ಸ್ ಇದೆ. ಪಕ್ಕದಲ್ಲಿ ಬಂದರೆ ಇದು ಯಾವುದೋ ಫಿಶ್ ಟ್ರೆಡಿಷನಲ್ ಅಂತ ಯಾವುದೋ ಒಂದು ಇದೆ. ಅಂತ ನಾಯಿಗಳು ನೋಡಿದ 10 ಇದೆ. ಆ್ಯಂಡ್ ಯಾವಾಗಲೂ ರೋಡಲ್ಲಿ ಹಸು ಇರ್ತವೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ಆ ಗಣಪತಿ ದೇವಸ್ಥಾನಕ್ಕೆ ಪಕ್ಕ ಬಂದ್ರೇ ಸಾಯಿಬಾಬಾ ದೇವಸ್ಥಾನ ಇದೆ. ನಿಜವಾಗ್ಲೂ ನಾನಂತೂ ಫುಲ್ ತುಂಬ ಶಾಕ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನೀವೇ ನೋಡ್ತಾ ಇದ್ದೀರಾ. ತುಂಬಾ ಖುಷಿ ಆಯಿತು ನನಗಂತೂ ಈ ಅಲಂಕಾರ ನೋಡಿಬಿಟ್ಟು. ಎಷ್ಟು ಸಕ್ಕದಾಗಿ ಮಾಡಿದ್ರು, ನನಗೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿದರು. ನಮ್ಮ ಅಮ್ಮನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹಿಂಗೆ ಅಂತ ಅಂದ್ಕೊಂಡ್ರು. ಆಮೇಲೆ ಒಳಗಡೆ ಹೋಗಿ ದರ್ಶನ ತೊಗೊಂಡು ನಾಮ ಹಾಕ್ಕೊಂಡೆ. ಸೊ ಅಫ್ಕೋರ್ಸ್ ಎಲ್ಲರೂ ತಲೆಗೆ ಇಟ್ಕೊಂಡ್ರೆ ನಾನು ಕಿವಿಗೆ ಇಟ್ಕೊಂಡಿದ್ದೀನಿ, ಬಿಕಾಸ್ ಜಡೆ ಹಾಕ್ಕೊಂಡಿದ್ದೆ. ನಾನು ನಿಜವಾಗ್ಲೂ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದುಬಿಟ್ಟು ತುಂಬಾ ಖುಷಿ ಆಯಿತು. ಬಿಕಾಸ್ ಇಲ್ಲಿ ದೇವ್ರ ದರ್ಶನ ಪಡೆದಿರೋದಕ್ಕೆ ತುಂಬ ಸಮಾಧಾನ ಅನ್ನಿಸ್ತು. ಆ್ಯಂಡ್ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಕೂಡ ಮಾಡಿದ್ರು. ನೀವೇ ನೋಡ್ತಾ ಇದ್ದೀರಾ, ಈಚೆ ಕೂಡ ಚೆನ್ನಾಗಿ ಕಾಣ್ತದೆ. ಫ್ಲವರ್ಸ್ ಎಲ್ಲ ಲೈಕ್ ಫುಲ್ ಗ್ರ್ಯಾಂಡ್ ಫ್ಲವರ್ಸ್ ಎಲ್ಲ ಅದಕ್ಕೆ ಅಪ್ಲೈ ಮಾಡಿದ್ರು. ಡಿಸೈನ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ಚಪ್ಪಲಿ ಹಾಕ್ಕೊಂಡು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಪಾರ್ಕ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಏನೇನು ಪ್ರಸಾದ ಕೊಡ್ತಾರಲ್ಲ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮಮ್ಮ ಹಾಗೆ ಇಲ್ಲೆಲ್ಲ ಇದೆಯಲ್ಲ 5 ಮಿನಿಟ್ಸ್ ತನಕ ಸುಮ್ಮನೆ ಯಾಕೆ ನಿಂತ್ಕೊಳ್ಳೋ, ಟೈಮ್ ವೇಸ್ಟು ಅಂತ ಫೋಟೋ ಶೂಟ್ಗೆ ಜಾರ್ಬಿಟ್ರು. ನಾನು ಹಿಂಗೆ ಪೋಸ ಅಂತ ಹೇಳಿ ಸಾಕಾಯಿತು. ಆಮೇಲೆ ಇನ್ನೊಂದು ಸಲ ಕ್ಯಾಪ್ಚರ್ ಮಾಡು ಅಂತ ಹೇಳಿದ್ರು ಅಂದ್ಬಿಟ್ಟು ಇನ್ನೊಂದು ಸಲ ಸಾಯಿಬಾಬಾ ದೇವಸ್ಥಾನದ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಸ್ವೀಟ್ ಬೂಂದಿ ಅಂತಾರಲ್ಲ, ಅದನ್ನು ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಬಟ್ ಒಂದೊಂದು ಸಲ ಇದು ಜಾಸ್ತಿ ತಿನ್ನಲ್ಲ ನಾನು, ಆಫ್ಕೋರ್ಸ್ ಹೇಳಬೇಕಂದ್ರೆ. ಈಗ ಸಿಕ್ಕದಂತ ತಿಂತಾ ಇದ್ದೀನಿ ಅಷ್ಟೇ. ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ಲ. ಎಷ್ಟು ಅಂತ ಸ್ವೀಟ್ ತಿನ್ನೋಕ್ಕಾಗತ್ತೆ ಗುರು? ಖಾರ ಆದರೆ ತಿನ್ಬೋದು. ಸೊ ಅದು ಸ್ವೀಟ್ ಬೂಂದಿ ಒಂದು ಕೊಟ್ಟು ಚೆನ್ನಾಗಿದೆ. ದಟ್ಸ್ ಲೈಕ್ ಗುಡ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಏನಿಲ್ಲ, ಜಾಸ್ತಿ ಚೆನ್ನಾಗೈತೆ. ಆಮೇಲೆ ಬಾತ್ ಕೊಡ್ತಾಯಿದ್ರು. ಇನ್ನು 5 ಮಿನಿಟ್ಸ್ ಆಯ್ತಲ್ಲ, ಬಾತ್ ಕೊಡ್ತಾಯಿದ್ರು ಅಂತ ಅಂದ್ಬಿಟ್ಟು ನಾವು ಕೂಡ ಈಸ್ಕೊಂಡು ಹಾಗೆ ಇದಕ್ಕೆ ಹೋದ್ವಿ, ಪಾರ್ಕ್ ಹೋದ್ವಿ. ಹೇಳಿದ್ವಲ್ಲ ಪಾರ್ಕ್ ಹೋದ್ವಿ ಅಂತ ಅಂದ್ಬಿಟ್ಟು. ಸೊ 3 ಜನನೂ ತೊಗೊಂಡ್ವಿ ಬಾತನ್ನ, ಪ್ರಸಾದನ ಈಸ್ಕೊಂಡು. ಸೊ ಡೈರೆಕ್ಟು ಪ್ರಸಾದ ಎಲ್ಲ ಈಸ್ಕೊಂಡು ನಾವು ಹಾಗೆ ಪಾರ್ಕ್ಗೆ ಹೋದ್ವಿ. ಅನಿಸ್ತಿತ್ತು ಪಾರ್ಕ್ಗೆ ಒಂದ್ಸಲ ಹೋಗಬೇಕಂತ. ಸೊ ಅದಕ್ಕೆ ಈ ಪಾರ್ಕ್ ಒಂದ್ಸಲನೂ ಬಂದಿರಲಿಲ್ಲ. ಸೊ ಅದಕ್ಕೆ ಪಾರ್ಕ್ ಹೋದ್ವಿ. ಲಿಟ್ರಲಿ ಹೇಳಬೇಕಂದ್ರೆ ಪಾರ್ಕ್ ಅಂತೂ ನಿಜವಾಗ್ಲೂ ಅಮೇಝಿಂಗ್ ಆಗಿದೆ. ಪ್ಲ್ಯಾಂಟ್ಸು, ಟ್ರೀಸ್ ಎಲ್ಲ ಅಮೇಝಿಂಗ್ ಆಗಿ ಎಲ್ಲ ಗ್ರೋ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ಯಾವ ಥರ ಒಂದು ನೀರೆಲ್ಲ ಹಾಕ್ತಾರೆ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಅದು ಗ್ರೋ ಆಗಿದೆ. ಇಲ್ಲಿ ನೋಡಿ, ನಿಜವಾಗ್ಲೂ ನೋಡ್ತಿದ್ರಲ್ವ ಎಷ್ಟು ದೊಡ್ಡದಾಗಿದೆ ಈ ಟ್ರೀ. ತುಂಬಾ ಇಷ್ಟ ಆಯಿತು ನನಗೆ ಈ ಟ್ರೀ ಎಲ್ಲ. ಆ್ಯಂಡ್ ಒಂದು ಕಟ್ಟೆ ಥರ ಇದೆ. ಸೊ ಅಲ್ಲಿ ಕುತ್ಕೊಂಡು ಎಲ್ಲರೂ ಕೂಡ ಖುಷಿಯಿಂದ ಪ್ರಸಾದನ ತಿನ್ಕೊಂಡ್ವಿ. ಸೊ ನಮ್ಮಮ್ಮ ಹಾಗೆ ಹೇಳ್ತಾಯಿದ್ರು, 1-2-3 ರೀಲ್ಸ್ ಮಾಡು ಹಾಗೆ ಹಿಂಗೆ ಅಂತ. ಸೊ ಇದೇ ವಿಡಿಯೋನ ಇನ್ನೊಂದ್ಸಲ ಕ್ಯಾಪ್ಚರ್ ಮಾಡಿದೆ, ಹೆಂಗೈತೆ ಪಾರ್ಕ್ ಅಂತ ವಿಡಿಯೋ ಮಾಡು ಅಂತ. ಸೊ ಎಲ್ಲರೂ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್.